ಆಲ್ಸೋ ಐ ಆಮ್ ಹ್ಯಾಪಿ ಫಾರ್ ಯಶ್ ಟು ಬಿ ಆನೆಸ್ಟ್. ರಾಧಿಕಂಗ್ ಹಾಕಿ ಕಾಮೆಂಟ್ಸ್ ಮಾಡ್ತಿದಾರೆ ಮಾರ್ರೆ, ಎಂತ ಜನಗಳಿರ್ಬೇಕು ಹೇಳಿ. ಒಂದು ಇಂಟರ್ ಕಲ್ಚರ್ ಅಂಡ್ ಇಂಟರ್ ರೇಷಿಯಲ್ ಮದ್ವೆ ಅಲ್ವಾ, ಮಂಗಂತಾರೆ ಇದ್ಲು ಆಯ್ತಾ, ಲಿಟ್ರಲಿ ಮಂಗಂತಾರೆ. ಯಾಕಂದ್ರೆ ಶಿ ವಾಸ್ ಸೋ ಶೆಲ್ಟರ್ಡ್. ಅಲ್ಲಿಂದ ಎಲ್ಲ ಚೇಂಜ್ ಆಗಿತ್ತು. ಓ ಮೈ ಸೆಕೆಂಡ್ ಡೇ ಹೇರ್ ಲುಕಿಂಗ್ ಸೋ ನೈಸ್. ಐ ಥಿಂಕ್ ನನ್ನ ಕೈಯಲ್ಲಿ ಇನ್ಮೇಲೆ ಇಂಗ್ಲಿಷ್ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ವಾಟ್ ದ ಫಕ್ ವಾಸ್ ಮೈ ಲಾಸ್ಟ್ 2 ವಿಡಿಯೋಸ್ ಬ್ರೋ. ದಟ್ ಈಸ್ ನಾಟ್ ಹೂ ಐ ಆಮ್. ಸೊ ಗೆಟ್ ರೆಡಿ ವಿತ್ ಮೀ ವೈಲ್ ಐ ರ್ಯಾಂಟ್ ಅಬೌಟ್ ಇಟ್. ಹೇರ್ ಕ್ಲಿಪ್ ಕ್ಯೂಟ್. ನಂದೊಂದು ಪ್ರಾಬ್ಲಮ್ ಇದೆ, ಕಂಪ್ಲೀಟಾಗಿ ಕನ್ನಡನೂ ಮಾತಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಇಂಡಿಯಾದಲ್ಲಿದ್ದಾಗ ಫುಲ್ ಕನ್ನಡನೇ ಮಾತಾಡ್ತಿದ್ದಿದ್ದು, ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಿಲ್ಲ. ಅಥವಾ ನಾರ್ತ್ ಈಸ್ಟ್ ಜೊತೆನೂ ಅಷ್ಟೇ ಹಿಂದಿಲಿ ಮಾತಾಡ್ತಿದ್ದೆ, ಬಟ್ ಇಂಗ್ಲೀಷಲ್ಲಿ ಮಾತಾಡ್ತಿರ್ಲಿಲ್ಲ. ಬಿಕಾಸ್ ಐ ಡೋಂಟ್ ನೋ, ಇಟ್ ಫೀಲ್ಸ್ ಸೋ ಕ್ರಿಂಜಿ. ಆವಾಗ ನನಗೆ ಕ್ರಿಂಜಿ ಅನಿಸ್ತಿತ್ತು ಲ್ಯಾಂಗ್ವೇಜ್ ಗೊತ್ತಿರೋರ ಜೊತೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ. ನಾನು ಇಂಡಿಯಾದಲ್ಲಿ ಇರುವಾಗ ಇಂಗ್ಲೀಷ್ ಮಾತಾಡ್ತಿರಲಿಲ್ಲ. ಸೊ ದಟ್ಸ್ ವೈ ಐ ಥಿಂಕ್ ಐ ಡೋಂಟ್ ಹ್ಯಾವ್ ಅನ್ ಆಕ್ಸೆಂಟ್, ದಟ್ ಥಿಕ್ ಇಂಡಿಯನ್ ಆಕ್ಸೆಂಟ್. ಬಟ್ ಜರ್ಮನಿಲಿ ನನ್ನ ಇಂಡಿಯನ್ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಆಟೋಮ್ಯಾಟಿಕ್ಲಿ ನನಗೆ ಇಂಡಿಯನ್ ಆಕ್ಸೆಂಟ್ ಬಂದ್ಬಿಡುತ್ತೆ, ಬಿಕಾಸ್ ಐ ಆಮ್ ಮಿರರಿಂಗ್ ದೆಮ್. ಐ ಆಮ್ ಸ್ಪೀಕಿಂಗ್ ಟು ಅ ಜರ್ಮನ್, ಅವ್ರ ಥರನೇ ಮಿರರ್ ಮಾಡಕ್ಕೆ ಹೋಗ್ತೀನಿ. ಸೊ ಇವಾಗ ನನ್ನ ಇಂಗ್ಲೀಷ್ ಕಂಪ್ಲೀಟ್ಲಿ ಸತ್ಯನಾಶ ಆಗಿದೆ. ಆ್ಯಂಡ್ ಕನ್ನಡನೂ ಅಷ್ಟೇ. ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನನ್ನ ತಂಗಿ ಜೊತೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಎಷ್ಟೊಂದು ಥಿಂಗ್ಸ್ ಇಂಗ್ಲೀಷಲ್ಲಿ ಹೇಳೋದಕ್ಕೆ ಸ್ಮೂತ್ ಆಗಿರುತ್ತೆ, ಎಷ್ಟೊಂದು ಥಿಂಗ್ಸ್ ಕನ್ನಡದಲ್ಲಿ ಹೇಳೋದಕ್ಕೆ ಸ್ಮೂತ್ ಆಗಿರುತ್ತೆ. ಸೊ ಐ ಡೋಂಟ್ ನೋ ಇಫ್ ದಿಸ್ ಈಸ್ ಅ ಲಾಸ್ or if this is actually a gain. Dior ಫೌಂಡೇಶನ್ ನಾನು ಮುಖಕ್ಕೆ ಪ್ರೈಮರ್ ಗೀಮರ್ ಎಲ್ಲ ಏನು ಹಚ್ಚೋದಿಲ್ಲ. ಯಾಕಂದರೆ ಐ ಡೋಂಟ್ ನೋ, ನನ್ನ ಹತ್ರ ಒಂದು ಪ್ರೈಮರ್ ಉಂಟು, ಆದರೆ ಅದನ್ನು ಹಚ್ಚಿದಾಗ ಐ ಥಿಂಕ್ ಆ ಪ್ರೈಮರ್ ಮತ್ತು ಈ ಫೌಂಡೇಶನ್ ಮ್ಯಾಚ್ ಆಗೋದಿಲ್ಲ ಅಂತ. ಸೊ ಐ ಸ್ಕಿಪ್ ದ ಪ್ರೈಮರ್. ಬಟ್ ಡಿಯೋರಿಗೆ ಐ ಥಿಂಕ್ ಯು ಡೋಂಟ್ ನೀಡ್ ಅ ಪ್ರೈಮರ್. ಚೆನ್ನಾಗಿ ಮುಖದ ಮೇಲೆ ಹಾಗೆ ಕೂತ್ಕೊಳ್ಳುತ್ತೆ. ಎನಿವೇಸ್, ಟಾಕ್ಸಿಕ್ ಟೀಸರ್ ನೋಡಿದ್ರಾ? I don't know, what do you guys think? ಯಾಕಂದರೆ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡಿರೋದು ಮೂವಿ. She has a style. She is mostly making social commentary kind of movies. I read somewhere that Yash was also part of writing the script. So I think Toxic movie would not be that bad. And Yash Shivaga, he is on his villain era. or ನೆಗೆಟಿವ್ ರೋಲ್ ಎರಾ. ಅದಕ್ಕೆ ರಾಮಾಯಣದಲ್ಲೂ ಅಷ್ಟೇ ರಾವಣ ಪಾರ್ಟ್ ತೊಗೊಂಡಿದ್ದಾರೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಐ ಥಿಂಕ್ ಮೋಸ್ಟ್ಲಿ ಹಿಸ್ ರೋಲ್ ಈಸ್ ನೆಗೆಟಿವ್. ಬಟ್ ಪ್ರಾಬ್ಲಮ್ ಏನು ಅಂದರೆ ಫ್ಯಾನ್ ಬೇಸ್, ಐ ಥಿಂಕ್ ದೇ ವಿಲ್ ಗ್ಲೋರಿಫೈ ಹಿಸ್ ಕ್ಯಾರೆಕ್ಟರ್ ಈವನ್ ದೋ ಇಟ್ಸ್ ನೆಗೆಟಿವ್ ಆರ್ ಈವನ್ ದೋ ದಟ್ಸ್ ನಾಟ್ ವಾಟ್ ಹಿ ವಾಂಟೆಡ್. ಐ ಥಿಂಕ್ ಫ್ಯಾನ್ಸ್ ವಿಲ್ ಗ್ಲೋರಿಫೈ ಹಿಮ್ ನನ್ ದ ಲೆಸ್. ಸೊ ಐ ಆಮ್ ವರಿಡ್ ಅಬೌಟ್ ದ್ಯಾಟ್. ಆ್ಯಂಡ್ ರಾಮಾಯಣದಲ್ಲೂ ಅಷ್ಟೇ ಅಕಸ್ಮಾತ್ ಯಶ್ ಏನಾದರೂ ರಾಮನ್ ಪಾರ್ಟ್ ತೊಗೊಂಡಿದ್ರೆ ಕಲ್ಚರಲ್ ಇಂಪ್ಯಾಕ್ಟ್ ವುಡ್ ಹ್ಯಾವ್ ಬಿನ್ ಗ್ರೇಟ್. ಯಾಕಂದರೆ ಯಶ್ ಹ್ಯಾಸ್ ಸ್ಟ್ರಾಂಗರ್ ಫ್ಯಾನ್ ಬೇಸ್ ಆಸ್ ಕಂಪೇರ್ ಟು ರಣಬೀರ್ ಇನ್ ಫ್ಯಾನ್ ಬೇಸ್ ಇಟ್ಸ್ ನಾಟ್ ಲೈಕ್ ಡೈ ಹಾರ್ಡ್ ಫ್ಯಾನ್ ಬೇಸ್, ರೈಟ್? ಇವಾಗ ಐ ಥಿಂಕ್ ಯಶ್ ಫ್ಯಾನ್ ಬೇಸ್ ವಿಲ್ ಗ್ಲೋರಿಫೈ ರಾವಣ ಕ್ಯಾರೆಕ್ಟರ್. ದೇರ್ ಇಸ್ ಅ ಚಾನ್ಸ್ ಫಾರ್ ದ್ಯಾಟ್ ಹ್ಯಾಪನಿಂಗ್. I cannot even be completely mad about this choice. ಯಾಕಂದ್ರೆ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಹೀರೋದ್ ವಿನ್ ಮ್ಯಾಟರ್ಸ್, ಈವನ್ ಥ್ರೂ ಬ್ರ್ಯಾಂಡ್ ವ್ಯಾಲ್ಯೂ. ಇಫ್ ಈಸ್ ನಾಟ್ ದ ಸ್ಟ್ರಾಂಗರ್ ಒನ್, ಆವಾಗ ನಮಗೆ ಹೀರೋ ಅನ್ನೊಂದು ಸೋಲ್ಸಿದ್ರು ಅಷ್ಟೇನು ಅನ್ಸಲ್ಲ. ಓಕೆ, ಏನೋ ಒಂದು ವೀಕ್ ವಿಲನ್ ಹೀರೋ ಇದು ಮಾಡ್ಬಿಟ್ಟ. ಬಿಕಾಸ್ ಕ್ಯಾನ್ ಯು ಇಮ್ಯಾಜಿನ್ ಇಫ್ ದ ರೋಲ್ಸ್ ವರ್ ಸ್ವಿಚ್ಡ್? ಯಶ್ ಇಸ್ ರಾಮ್ ಅಂಡ್ ರಣಬೀರ್ ಇಸ್ ರಣಬೀರ್ ಏನಾದ್ರು ರಾವಣ ಆಗಿದ್ರೆ ನಮಗೆ ಯಶಿಂದು ವಿಕ್ಟ್ರಿನೂ ಅಷ್ಟೇ. We would have been automatically assumed that ಯಶೇ ವಿನ್ ಆಗೋದು ಅನ್ಕೊಂಡು. ಟಾಕ್ಸಿಕ್ ಟೀಸರ್ ಅಲ್ಲೂ ಅಷ್ಟೇ I just really hope that Yash is actually the bad guy and that is actually conveyed in the movie. Glorify ಮಾಡೋದಕ್ಕೆ ಏನು ರೀಸನ್ನೇ ಇರಬಾರ್ದು. And also I'm happy for Yash to be honest. ಯಾಕಂದ್ರೆ ಅವನು ಚಾಕ್ಲೇಟ್ ಬಾಯ್ ಆಗಿದ್ದ and now he is like in his villain era or this hyper masculine era. I think he also wants that. Like ನೋಡಿ, ಲೈಫ್ ಇರೋದು ಒಂದೇ ಒಂದು ಲೈಫ್. He's reaching this high level stardom, right? I think that's something he wants. The previous interviews ಎಲ್ಲ ನೋಡಿದ್ರೆ he was in that path already like 10-20 years ago. And ಪಾಪ ರಾಧಿಕಂಗ್ ಹಾಕಿ ಕಾಮೆಂಟ್ಸ್ ಮಾಡ್ತಿದಾರೆ ಮಾರ್ರೆ, ಎಂಥ ಜನಗಳಿರ್ಬೇಕು ಹೇಳಿ. ಲೈಕ್ ಪಾಪ ಅವಳು ಏನು ಮಾಡೋಕ್ಕಾಗತ್ತೆ? ಯಶನ್ ಹಿಂಗೆ ಕಟ್ ಹಾಕಿ ಇಡೋಕ್ಕಾಗತ್ತಾ? ಯಶಿನ್ ಕರಿಯರ್ ಚಾಯ್ಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಯಶ್, ರೈಟ್? ಪಾಪ ಅವಳಿಗೆ ಹೋಗ್ಬಿಟ್ಟು ನೀವು ಯಾಕೆ ಯಶಿಗೆ ಈ ಥರ ರೋಲ್ಸ್ ಎಲ್ಲ ಮಾಡಕ್ಕೆ ಕೊಟ್ರಿ? ಆಸ್ ಇಫ್ ದೇ ಬೋತ್ ಆರ್ ನಾಟ್ ಗ್ರೋನ್ ಅಡಲ್ಟ್ಸ್. ಅವು ಏನಂತ ಹೇಳೋಕ್ಕಾಗತ್ತೆ? ಈ ಥರ ರೋಲ್ ಮಾಡಬೇಕು, ಸೊ ಈ ಮೂವಿನೇ ಮಾಡಬೇಡ. I don't know. I think ಆ ಸೀನ್ ಇದೆಯಲ್ಲ, ಟೀಸರಲ್ಲಿರೋ ಸೀನ್, ಐ ಥಿಂಕ್ ದಟ್ ಈಸ್ ಸ್ಟ್ರಾಟಜಿಕ್. ಯಾಕಂದರೆ ಇವಾಗ ಹೋಲ್ ಇಂಡಿಯಾ ಈಸ್ ಟಾಕಿಂಗ್ ಅಬೌಟ್ ಇಟ್ ಆ್ಯಂಡ್ ಹೋಲ್ ಇಂಡಿಯಾ ಈಸ್ ಕ್ಯೂರಿಯಸ್ ಅಬೌಟ್ ದಿಸ್ ಮೂವಿ. ಈ ಥರ ಗೋಲ್ ಇತ್ತು ಅಂದರೆ ಈ ಥರ ಮೂವ್ಸ್ ಮಾಡಲೇಬೇಕಾಗತ್ತೆ. I mean, any kind of publicity is good publicity, right?
ಇಲ್ಲಾಂದರೆ ಮೂವಿ ಹೆಂಗೆ ಗೊತ್ತಾಗಬೇಕು ಎಲ್ಲರಿಗೂ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದೇ ಆರ್ ಡೂಯಿಂಗ್ ಇಟ್ ರೈಟ್. ಐ ಅಂಡರ್ಸ್ಟ್ಯಾಂಡ್ ದೇರ್ ಗೇಮ್. ಮಿ ವೈಪ್ ಔಟ್ ದಿ ಎಕ್ಸಸ್. ಸುಮ್ಮನೆ ಪಾಪ ಯಶನ್ ಟೀಸರ್ ನೋಡಿಕೊಂಡು, ಜಸ್ಟ್ ಟೀಸರ್ ನೋಡಿಕೊಂಡು ಎಲ್ಲರೂ ಹೋಗಿ ರಾಧಿಕಾಂಗ್ ಮಾರಲ್ ಪೊಲೀಸ್ ಮಾಡ್ತಾ ಇದ್ದಾರೆ. ಲೈಕ್ ಇಟ್ ಡಸಂಟ್ ಇವನ್ ಮೇಕ್ ಸೆನ್ಸ್. ಲೀವ್ ದ ವುಮನ್ ಅಲೋನ್. ಬ್ಯೂಟಿ ಮ್ಯಾಚ್ ಸ್ಟಿಕ್ ಇನ್ ಮೋಖಾ 3. ನಿಮಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೋ ಅದನ್ನು ತೊಗೊಂಡ್ರಪ್ಪ. ಆ್ಯಂಡ್ ಈ ಫೌಂಡೇಶನ್ ಅಷ್ಟೇ ನಾನು 3N ತೊಗೊಂಡೆ ಡಿಯೋರ್ದು. ನಾನು ಮುಂಚೆ 3 ವಾರ್ಮ್ ತೊಗೊಂಡಿದ್ದೆ ಆಯಿತಾ. ಇಟ್ಸ್ ಟೂ ಆರೆಂಜ್ ಆಫ್ಟರ್ ಆಕ್ಸಿಡೈಸೇಷನ್. ಅದಕ್ಕೆ ಅದು ಹಾಗೆ ಬಿದ್ದಿದೆ ಸೈಡಲ್ಲಿ. ದುಡ್ಡು ಚುರು ಚುರು ಅನ್ನತ್ತೆ ಹೊಟ್ಟೆ. ಅದಕ್ಕೆ ಎನಿವೇಸ್ ಇದನ್ನು ತೊಗೊಂಡೆ ನಾನು. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಲೈಕ್ ಬ್ರೌನ್ ಸ್ಕಿನ್ ಯು ಕ್ಯಾನ್ ನೆವರ್ ಗೆಟ್ ಫೌಂಡೇಶನ್ ರೈಟ್. ಲೈಕ್ ಈವನ್ ಇಫ್ ಯು ಗೆಟ್ ಯುವರ್ ಫೌಂಡೇಶನ್ ರೈಟ್ ಆಫ್ಟರ್ 3 months ಯು ಹ್ಯಾವ್ ಟು ಚೇಂಜ್. ಓ ಮೈ ಗಾಡ್. ಇದನ್ನು ಬ್ಲೆಂಡ್ ಮಾಡಲಿಲ್ಲ ನಾನು. ಫಕ್. ಮತ್ತು ಅವಾಗೇನೋ ಬ್ಲೆಂಡ್ ಮಾಡ್ದಂಗೆ ಅನಿಸುತ್ತಲ್ಲ. ಏನೋ ಬೇರೆ ಬ್ಲೆಂಡ್ ಮಾಡಿದ್ದೀನಿ. ಹಣೆ ತುಂಬ ಡಾರ್ಕ್ ಆಯಿತು. ಸ್ವಲ್ಪ ಲೈಟನ್ ಅಪ್. ನನಗೆ ಈ ಹಣೆ ಕಾಂಟೋರ್ ಮಾಡ್ತಾರಲ್ಲ, ನಂಗೆ ಅದು ಅರ್ಥನೇ ಆಗೋದಿಲ್ಲ. ಯಾಕಂದರೆ ಹಣೆ ಸೈಜ್ ಅಂತೂ ಇದ್ದಂಗೆ ಇದ್ದೇ ಇರುತ್ತೆ. ಅದ್ರ ಮೇಲೆ ಹಿಂಗೆ ಬ್ರೌನ್ ಎಲ್ಲ ಹಾಕಿದ್ರು ಏನು ಪ್ರಯೋಜನ. ಬಟ್ ಇಲ್ಲೆಲ್ಲ ಫೌಂಡೇಶನ್ ಹಾಕಿದಾಗ ಇಲ್ಲೊಂದು ಸ್ವಲ್ಪ ಫೌಂಡೇಶನ್ ಇರಲೇಬೇಕು. ಅದಿದ್ದಾಗ ಬ್ರೌನ್ಸರ್ ಹಾಕಲೇಬೇಕು. ಬಟ್ ಹಣೆ ಸೈಜ್ ಅಂತೂ ಚಿಕ್ಕ ಆಗುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಏನು ತನ್ನ ಹಣೆ ಚಿಕ್ಕ ಕಾಣಿಸ್ತಿದೆಯಾ? ಇವಾಗಲೂ ಇಷ್ಟೇ ದೊಡ್ಡನೇ ಇರೋದು. ಆ್ಯಂಡ್ ಇವಾಗ ಐಬ್ರೋಸ್ ಮಾಡಬೇಕು. ನನಗೆ ಐಬ್ರೋಸೇ ಇಲ್ಲ ಮಾರ್ರೆ. ಎಂತ ಅಂದರೆ ಆ್ಯಕ್ಚುಲಿ ಐ ಹ್ಯಾವ್ ನೋಟಿಸ್ ದಿಸ್ ಆಯಿತಾ. ಕರ್ಲಿ ಹೇರ್ ಇರೋರಿಗೆ ಐಬ್ರೋಸ್ ಇರುತ್ತಲ್ಲ, ಐ ಆಮ್ ಆಲ್ವೇಸ್ ಆಸ್ಟ್ರಕ್. ಯಾಕಂದರೆ ದಟ್ಸ್ ಪರ್ಫೆಕ್ಟ್ ಕಾಂಬಿನೇಷನ್. ಎಷ್ಟೊಂದು ಕರ್ಲಿ ಹೇರ್ ಹುಡುಗಿರಿಗೆ ಐಬ್ರೋಸ್ ತಿಕ್ಕಿರೋದಿಲ್ಲ. ಅವ್ರಿಗೆ ಹೇರ್ ಲೈನು ಅಷ್ಟೇ ನಾನು ನೋಟಿಸ್ ಮಾಡಿದ್ದೀನಿ. ಹೇರ್ ಲೈನು ಅಷ್ಟೇ ಸ್ವಲ್ಪ ದೊಡ್ಡಕ್ಕಿರುತ್ತೆ. ಬಟ್ ಕೆಲವರು ಲಕ್ಕಿ ಬಿಚಸ್ ಅವರಿಗೆ ಹೇರ್ ಲೈನು ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಚಿಕ್ಕ ಫೋರ್ ಹೆಡ್ ಆ್ಯಂಡ್ ಐಬ್ರೋಸು ಅಷ್ಟೇ ಥಿಕ್ ಐಬ್ರೋಸ್. ಯಾ ಬ್ರೋ, ಯು ವಾನ್ ಜಸ್ಟ್ ನಾವು ಮೂವ್ ಅವೇ. ಇದು ಒಂದು ಇಂಟರ್ ಕಲ್ಚರ್ ಆ್ಯಂಡ್ ಇಂಟರ್ ರೇಷಿಯಲ್ ಮದುವೆ ಅಲ್ವಾ. ಸೊ ಮನೇಲಿ ತುಂಬ 1.5 ವರ್ಷ ನಾನು ಹೋರಾಡಬೇಕಾಗಿತ್ತು. ಅದಕ್ಕೆಲ್ಲ ಬೆನ್ನೆಲುಬಾಗಿದ್ದು ನನ್ನ ತಂಗಿನೇ. ಬಟ್ ಸ್ಟಿಲ್ ಶಿ ಸೋ ನಾನ್ ಶಾಲಾಂಟ್ ಅಬೌಟ್ ಇಟ್ ಬ್ರೋ. ನನಗೂ ಅವಳಿಗೂ 10 ವರ್ಷ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಅವಳು ನಾನು 7th ಇರುವಾಗ ಅವಳು ಎಷ್ಟೋ ಬೇಬಿ, ಲೈಕ್ 3 years ಏನೋ ಬೇಬಿ. ಸೊ ನಾನೇ ಅವಳನ್ನು ಸಾಕ್ತಿದ್ದು. ನಾನು ಸೊಂಟದ ಮೇಲೆ ಕೂರ್ತಿದ್ಲು ಮಾರ್ರೆ. ಸೊಂಟದ ಮೇಲೆ ನನಗೆ ಯಾವಾಗಲೂ ನಮ್ಮ ಅಜ್ಜಿ ಹತ್ರ ಹೋಗ್ತಿರ್ಲಿಲ್ಲ, ನಮ್ಮ ಅಮ್ಮನ ಹತ್ರ ಹೋಗ್ತಿರ್ಲಿಲ್ಲ, ಯಾರ ಹತ್ರ ಹೋಗ್ತಿರ್ಲಿಲ್ಲ. ನಾನು ಸೊಂಟದ ಮೇಲೆ ಕೂತ್ಕೊಂಡು. ಅವಳಿಗೆ ಎಜುಕೇಷನ್ನು ಅಷ್ಟೇ ನಾನೇ ಕಲಿಸ್ತಿದ್ದು. ಅವಾಗಲೂ ಅಷ್ಟೇ ನಾನು ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಲೈಕ್ ಟಾರ್ಚರ್ ಮಾಡಿಬಿಡ್ತಿದ್ದೆ ಆಯಿತಾ. ಟಾರ್ಚರ್ ಮಾಡಿಬಿಡ್ತಿದ್ದೆ. ಐ ವಾಂಟೆಡ್ ಹರ್ ಟು ಬಿ ದ ಬೆಸ್ಟ್ ಇನ್ ಸ್ಕೂಲ್ ಆಯಿತಾ. ಟಾರ್ಚರ್ ಮಾಡ್ತಿದ್ದೆ. ನಮ್ಮಮ್ಮ ಬರೋರು ತಪ್ಸೋಕ್ಕೆ, ನಮ್ಮಪ್ಪ ಬರೋರು ತಪ್ಸೋಕ್ಕೆ, ನಮ್ಮ ಅಜ್ಜಿಂದಿರು ಬರೋರು ತಪ್ಸೋಕ್ಕೆ. ಬಟ್ ಇವಳು ಅವರಿಗೆಲ್ಲ ಹತ್ಕೊಂಡು ಕಣ್ಣಲ್ಲೆಲ್ಲ ನೀರು ಪಟ್ಕೊಂಡು, ಮೈ ಗಾಡ್ ಪಫಿ ಫೇಸಲ್ಲಿ. ಅವಳು ನಮಗೆ ಅಕ್ಕ ಅಂತಿರ್ಲಿಲ್ಲ, ತಾರು ಅಂತಿದ್ಲು. ನನ್ನ ಪೆಟ್ ನೇಮ್. ತಾರು ಬೈಬೇಡಿ, ನಾನು ಇಲ್ಲೇ ಕುತ್ಕೊಂಡು ಓದ್ತೀನಿ ಅಂದ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಲ್ಲೇ ಕುತ್ಕೊಂಡು ಓದೋಳು ಗೊತ್ತಾ ನನ್ನ ಮುಂದೆ. ಅವಾಗೆಲ್ಲ ನನಗೆ ಅಯ್ಯೋ ಪಾಪ ಇಂಥ ಮಗು ಮೇಲೆ ನಾನು ಇಷ್ಟು ಸ್ಟ್ರಿಕ್ಟಾಗಿ ಟಾರ್ಚರ್ ಮಾಡ್ತಿದ್ನಾ ಹಿಟ್ಲರ್ ಥರ ಬೇಜಾರು ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಐ ಆಮ್ ಅ ಹಾರಿಬಲ್ ಓಲ್ಡರ್ ಸಿಸ್ಟರ್. ಪಾಪ ಅವಳಿಗೆ ಎಷ್ಟು ಟ್ರೈನಿಂಗ್ ಮಾಡ್ತಿದ್ದೆ ಅಂದರೆ ಡಿಸಿಪ್ಲಿನ್ ಅಂದ್ಕೊಂಡು ಟಾರ್ಚರ್ ಮಾಡಿಬಿಡ್ತಿದ್ದೆ ಅವಳಿಗೆ. ಅವಳು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡೋಳು ಆಯಿತಾ. ನಾನು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಬೇಡ, ಬಟ್ ಸೀಕ್ರೆಟ್ಲಿ ನಾನು ಎಂಜಾಯ್ ಮಾಡ್ತಿದ್ದೆ, ಬಿಟ್ಟು ಎಂಟರ್ಟೈನ್ಮೆಂಟ್ ಆಯಿತಾ. ಬಟ್ ಅವಳು ಅದನ್ನು ಕೇರ್ ಮಾಡ್ತಿರಲಿಲ್ಲ. ಲೈಕ್ ಶೀ ನ್ಯೂ ಸಮ್ ಹೌ ಆಸ್ ಅ ಚೈಲ್ಡ್ ಶೀ ನ್ಯೂ ಯಾವುದನ್ನು ನಾನು ಹೇಳೋ ಸೀರಿಯಸ್ ಆಗಿ ತೊಗೊಬೇಕು, ಯಾವುದನ್ನು ತೊಗೊಬಾರ್ದು ಅಂತ. ಸೊ ಶಿ ವುಡ್ ಇಗ್ನೋರ್ ದ್ಯಾಟ್ ಆಬ್ವಿಯಸ್ಲಿ. ಬಟ್ ಅಷ್ಟು ಕ್ಲೋಸ್ ಇದ್ಲು ಆಯಿತಾ. ಅಷ್ಟು ಕ್ಲೋಸ್. ತಾರು ಅಂದ್ಕೊಂಡು ನನ್ನಿಂದನೇ ಬೀಳೋಳು, ನನ್ನಿಂದನೇ ಇಲ್ಲಿ ಮರಿ ಥರ ಓಡಾಡ್ತಿರ್ಲಿಲ್ಲ ಆಯಿತಾ. 10th ತನಕನೂ ಅಷ್ಟೇ ಆಯಿತಾ. ಮನೇಲಿದ್ಲು. ಅವಾಗ್ಲೂ ಅಷ್ಟೇ ಅಕ್ಕ ನಾನು ಅವಾಗ BE ಏನೋ ಮಾಡ್ತಿದ್ದೆ. ಮನೆಗೆ ಬರ್ತಿದ್ನಲ್ಲ ಅವಾಗ ಅವಳು ಇಲ್ಲೇ TV ನೋಡ್ತಿದ್ದೀವಾ, ಇಲ್ಲೇ ಮಲ್ಕೊಂಡು TV ನೋಡೋದು, ನನ್ನ ತೊಡೆ ಮೇಲೆ ಮಲ್ಕೊಳ್ಳೋದು, ನನಗೆ ಇಲ್ಲಿ ಮಲ್ಕೊಳ್ಳೋದು. ನಾನು ಬಿಟ್ಟೇ ಇರ್ತಿರ್ಲಿಲ್ಲ. ಅವಳು 10th ಇರುವಾಗ ನಾನು ಜರ್ಮನಿಲಿದ್ದೆ. ಎಸ್ ಆಫ್ಕೋರ್ಸ್. ನಾನು ಜರ್ಮನಿಯಿಂದ ವಾಪಸ್ ಹೋದಾಗಲೂ ಅಷ್ಟೇ ಅಯ್ಯೋ ಬರೋದನ್ನೇ ಕೈ ಕೊಟ್ಟು ಓ ಮೈ ಗಾಡ್ ನನ್ನ ಜೊತೆಲೇ ಇರೋಳು ಆಯಿತಾ. 11th 12th ಬಂತಪ್ಪ. ಅದು ಯಾವುದೋ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ್ವಿ. ಅಲ್ಲಿಂದ ಎಲ್ಲ ಚೇಂಜ್ ಆಗಿತ್ತು. ಅವಳು ನಿಂತಲ್ಲಿ ಡ್ಯಾನ್ಸ್ ಮಾಡೋಳು, ಮಂಗಂತಾರೆ ಇದ್ಲು ಆಯಿತಾ. ಲಿಟ್ರಲಿ ಮಂಗಂತಾರೆ. ಯಾಕಂದರೆ ಶಿ ವಾಸ್ ಸೋ ಶೆಲ್ಟರ್ಡ್. ಅಲ್ಲಿ ಹೋಗಿ ಬಂದಮೇಲೆ ಇವಾಗ ಈಮೋ ಆಗಿಬಿಟ್ಟಿದ್ದಾಳೆ ಮಾರ್ರೆ. ಲೈಕ್ ಲಿಟ್ರಲಿ ಈಮೋ. ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್. ಅಲ್ಲಿ 2 ವರ್ಷ ಇದ್ಲು. ಪಾಪ ಏನಾಯ್ತೋ ಏನು ಬಿಡ್ತೋ ಯಾವನಿಗೆ ಗೊತ್ತು. ಆ ಹೆಸರು ಹೇಳೋದಿಲ್ಲ, ಬೋರ್ಡಿಂಗ್ ಸ್ಕೂಲ್ ಹೆಸರು ಹೇಳೋದಿಲ್ಲ. ಬಟ್
ನಿಮಗೆ ಗೊತ್ತು 11th 12th ಈ ಸೌತ್ ಕೆನರಾ ಬೆಲ್ಟಲ್ಲಿರೋ ಬೋರ್ಡಿಂಗ್ ಸ್ಕೂಲ್ಗಳಿಗೆ ಎಲ್ಲನೂ ಒಂದೇ ಥರ. ಪಾಪ ದಿನದಲ್ಲಿ 12 ಅವರ್ಸ್ ಅಥವಾ 14 ಅವರ್ಸ್ ಅನ್ಸುತ್ತೆ ಬರೀ ಓದೋದೇ ಆಗಿತ್ತು ಅವ್ರಿಗಲ್ಲಿ. ಏನಾಯ್ತೋ ಏನೋ, ಶಿ ಈಸ್ ಕಂಪ್ಲೀಟ್ಲಿ ಚೇಂಜ್ಡ್. ಆ ಬೋರ್ಡಿಂಗ್ ಸ್ಕೂಲಿಗೆ ಹೋಗಿದ್ದಕ್ಕೆ ಹಂಗಾಯ್ತೋ ಅಥವಾ ಎಲ್ಲ ಸಿಬ್ಲಿಂಗ್ಸ್ಗೂ 15 ಆಗಿದ ತಕ್ಷಣ ಬರೋ ರೋಗನೋ, ಐ ಡೋಂಟ್ ನೋ. ಬಟ್ ಐ ವಾಂಟ್ ಮೈ ಸಿಸ್ಟರ್ ಬ್ಯಾಕ್. ಅವಳು ನಾನ್ಶಾಲೆಂಟ್ ಆಗಿದ್ದಾಳೆ, ಬಟ್ ಥ್ಯಾಂಕ್ಫುಲಿ ಮನಸ್ಸಲ್ಲಿ ಪ್ರೀತಿ ಉಂಟು. ಅವಳ ಬಗ್ಗೆ ಅವಳು ಏನು ಹೇಳ್ಕೊಳ್ಳೋದೇ ಇಲ್ಲ ಮಾರ್ರೆ. ನನ್ನ ಬಗ್ಗೆ ಎಲ್ಲ ಗೊತ್ತು ಅವಳಿಗೆ, ನಾನೆಲ್ಲ ಹೇಳ್ಕೊತಿರ್ತೀನಿ ಅವಳ ಹತ್ರ. ಬಿಕಾಸ್ ಲಿಟ್ರಲಿ ಶಿ ಈಸ್ ಓನ್ಲಿ ಒನ್ ಐ ಕ್ಯಾನ್ ಟಾಕ್ ಅಬೌಟ್ ಎವ್ರಿಥಿಂಗ್. ಆ್ಯಂಡ್ ನನಗೆ ಉಪದೇಶ ಹೇಳಕ್ಕೆ ಬರ್ತಾಳೆ ಮಾರ್ರೆ, ನನಗೆ ಉಪದೇಶ ಹೇಳ್ತಾಳೆ, ನನಗೆ ಗೈಡೆನ್ಸ್ ಕೊಡ್ತಾಳೆ. ಹಿಂಗೆ ಮಾಡಿಬಿಡತ್ತಾರು, ಹಂಗೆ ಮಾಡು, ಹೀಗೆ ಮಾಡಬೇಡ, ಮನೇಲಿ ಇದು ನಡೀತಿದೆ. ಮನೇಲೆಲ್ಲ ಪೊಲಿಟಿಕ್ಸ್ ನಡೆಸೋದು ಇವಳೇನೆ, ನಿಜ. ಮನೇಲಿ ಏನೇನು ಡಿಸಿಷನ್ಸ್ ನಡೆಯುತ್ತೋ ಅದರಲ್ಲೆಲ್ಲ ಇವಳದೇ ಕೈವಾಡ ಇರೋದು. And then she's also nonchalant about it. Like, we never know her next move. I cannot read my sister anymore, what she's thinking. Here 48 laws of power secretly ಓದ್ಬಿಟ್ಲಾ, ಕನ್ಸಿಡರ್ ತಗೊಂಡೆ. I am making a cut crease. ಕಣ್ಣು ಎಷ್ಟು ಚಿಕ್ಕ ಕಣ್ಣು ಮಾರೆ ನಮ್ಮದು. ಇವಾಗ I will blend it out. ಆ್ಯಂಡ್ ಇದು ನಂದು ನ್ಯಾಚುರಲ್ ಬ್ರೌನ್ ಶೇಡ್. ಎಲ್ಲ ಬ್ರೌನ್ ಗರ್ಲ್ಸಿಗೂ ದೇ ಆರ್ ಬ್ಲೆಸ್ಡ್ ವಿತ್ ನ್ಯಾಚುರಲ್ ಐ ಶ್ಯಾಡೋ. ಇವಾಗ ಮೇ ಬಿ ನನ್ನ ಕಣ್ಣು ಸ್ವಲ್ಪ ದೊಡ್ಡ ಕಾಣಿಸ್ತಿದೆ. ಐ ಹ್ಯಾವ್ ಟು ಅಪ್ಲೈ ಕನ್ಸಿಲರ್ ಹಿಯರ್ ಆ್ಯಂಡ್ ಹಿಯರ್ ಆಸ್ ವೆಲ್. ನಿಮ್ಮ ಸಿಬ್ಲಿಂಗ್ಸು ಹೀಗೇನಾ? ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಇವಾಗ ಕಿಸ್ ಕೂಡ ಕೊಡೋಲ್ಲ ಮಾರ್ರೆ. 24 ಗಂಟೆ ನನ್ನ ಕೆನ್ನೆ ನನಗೆ ಅನ್ವಾಯ್ ಮಾಡೋದಕ್ಕೋಸ್ಕರ. ನನಗೆ ಕಡ್ಲಿಂಗ್ ಅಥವಾ ಫಿಸಿಕಲ್ ಲವ್ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದನ್ನು ನನಗೆ ಅನ್ವಾಯ್ ಮಾಡೋದಕ್ಕೋಸ್ಕರ ಬರೀ ಹಗ್ ಮಾಡೋದು. ಲೈಕ್ ಹರ್ ಲವ್ ಲ್ಯಾಂಗ್ವೇಜ್ ಈಸ್ ಫಿಸಿಕಲ್ ಟಚ್, ಆಯಿತಾ? ನಮ್ಮ ಅಮ್ಮನಿಗೆ ಹಿಂಸೆ ಮಾಡೋಳು. ನಮ್ಮ ಅಮ್ಮಂದು ನಂದು ವಿ ಆರ್ ನಾಟ್ ಫಿಸಿಕಲ್ ಬೀಯಿಂಗ್ಸ್, ಏನಿದ್ರು ಸ್ವಲ್ಪ ದೂರದಲ್ಲೇ. ಇವಳು ಎಷ್ಟು ಅನ್ವಾಯ್ ಮಾಡೋಳು. ನನಗೆ ಅವಾಗೆಲ್ಲ ಸೀಕ್ರೆಟ್ಲಿ ಐ ವಾಸ್ ಎಂಜಾಯಿಂಗ್. ಬಟ್ ನಾನು ಹೊರಗಡೆ ತೋರಿಸ್ಕೊಳ್ತಿಲ್ಲ ಇನ್ನೂ ಜಾಸ್ತಿ ಮಾಡಿಬಿಡ್ತಾಳೆ ಅಂತ. ಇವಾಗ ಇಲ್ಲವೇ ಇಲ್ಲ. ಸ್ವಲ್ಪ ಇವಾಗ ಒಂದು 20s ಯಂಗರ್ ಸಿಬ್ಲಿಂಗ್ಸ್ ಇರೋರು ನನಗೆ ಕಾಮೆಂಟ್ ಮಾಡಿ ಹೇಳಿ, ಡು ದೇ ಕಮ್ ಬ್ಯಾಕ್? ಡು ದೇ ಗೆಟ್ ಬ್ಯಾಕ್ ಟು ಬೀಯಿಂಗ್ ದ್ಯಾಟ್ ಕ್ಯೂಟ್ ಲಿಟಲ್ ಫ್ಲಫಿ ಬಾಲ್ಸ್? ಇಷ್ಟು ಸಾಕು ಅನ್ಸುತ್ತೆ. ಐ ಆಮ್ ನಾಟ್ ಅ ಹ್ಯೂಜ್ ಫ್ಯಾನ್ ಆಫ್ ಐ ಮೇಕಪ್. ಸ್ಕಿಲ್ ಇಶ್ಯೂ. ಇವತ್ತು ನಾನು ಸ್ವಲ್ಪ ಬೇಗ ಇದ್ದೆ, ಅದಕ್ಕೆ ಕಣ್ಣು ತುಂಬ ಪಫಿ ಆಗಿಲ್ಲ. ನನ್ನ ಕಣ್ಣು ನಿಮಗೆ ಕಾಣಿಸುತ್ತೆ, ಇಲ್ಲ ಅಂದರೆ ನನ್ನ ಕಣ್ಣು ತುಂಬ ಚಿಕ್ಕಕ್ಕಾಗಿ ಕಾಣಿಸ್ತಾನೆ ಇರಲ್ಲ. ಆ್ಯಂಡ್ ಆರ್ ಮೇ ಬಿ ಐ ವಿಲ್ ಟೈಟ್ ಲೈನ್. ಆವಾಗ ಇವತ್ತು ಟೈಟ್ ಲೈನ್ ಮಾಡಿದ್ರೆ ನಾಳೆ ನನ್ನ ಕಣ್ಣು ಸ್ವಲ್ಪ ದೊಡ್ಡಕ್ಕಿರುತ್ತೆ. ರ್ಯಾಂಕ್ ಮಾಡಲೇ ಇಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ. ಫಾಕ್, ಏನು ಯೂಟ್ಯೂಬರ್ ಆಗ್ತಿರೋದು. ಏನು ಗೊತ್ತಾ, ನಾನು ಕನ್ನಡದಲ್ಲಿ ಮಾತಾಡುವಾಗ ಈ ಒಂದು ಕಂಗ್ಲಿಷ್ ಮಾತಾಡೋದು ನಾನು, ಬಟ್ ಮೈ ಬಾಡಿ ಲ್ಯಾಂಗ್ವೇಜ್ ಇಸ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಐ ಫೀಲ್ ಲೈಕ್ ನಾನೊಂದು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಥರ. ನಿಮಗೂ ಹಾಗೆ ಆಗುತ್ತಾ? ಲೈಕ್ ಇಂಗ್ಲೀಷ್ ಮಾತಾಡುವಾಗ ನನ್ನ ಪರ್ಸ್ನಾಲಿಟಿ ಇಸ್ ಸೋ ಡಲ್ ಆ್ಯಂಡ್ ಬೋರಿಂಗ್ ಆ್ಯಂಡ್ ಸ್ಟಿಫ್, ಯುನೋ. ನೋಡಿದವರಿಗೆ ಅನ್ಸತ್ತೆ. ಬಟ್ ಕನ್ನಡದಲ್ಲಿ ಮಾತಾಡುವಾಗ ಐ ಆಮ್ ಮೋರ್ ಲೈವ್ಲಿ. ನನ್ನ ಬಾಡಿ ಲ್ಯಾಂಗ್ವೇಜ್ ಇಸ್ ಫ್ರೀ ಆ್ಯಂಡ್ ಐ ಆಮ್ ಮೋರ್ ರಿಲ್ಯಾಕ್ಸ್ಡ್. ನಾನು ತುಂಬ ಯೋಚನೆ ಮಾಡೋದಿಲ್ಲ ಮಾತಾಡುವಾಗ. ತೊದಲ್ತೀನಿ ಕೋರ್ಸ್, ಅದು ಬಿಕಾಸ್ ನಾನು ಕನ್ನಡ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ. ನಾನು ಇವಾಗ ಮಾತಾಡೋದು ಬರೀ ನಮ್ಮಮ್ಮ, ನನ್ನ ತಂಗಿ ಅವ್ರ ಜೊತೆ ಅಷ್ಟೇ. ಅದರಲ್ಲೂ ಅಷ್ಟೇ ನಮ್ಮಮ್ಮ ಜೊತೆ ಮಾತಾಡುವಾಗ ಮಮ್ಮಿ, ಸರಿ ಮಮ್ಮಿ, ಹಾಂ ಮಮ್ಮಿ ಅಂತ ಅಷ್ಟೇ ಮಾತಾಡೋದು. ಸೊ ನನ್ನ ತಂಗಿ ಜೊತೆ ಮಾತಾಡುವಾಗಲೂ ಅಷ್ಟೇ. ಅವಾಗ್ಲೂ ಎಷ್ಟು ತೊದಲ್ತೀನಿ ಗೊತ್ತಾ? ಇಟ್ಸ್ ಬಿಕಾಸ್ ಆಫ್ ಐ ಆಮ್ ಲಿವಿಂಗ್ ಇನ್ ಜರ್ಮನಿ. ನಾನು ಮೋಸ್ಟ್ ಆಫ್ ದ ಟೈಮ್ ಮಾತಾಡೋದು ಇಂಗ್ಲೀಷ್ ಆ್ಯಂಡ್ ಜರ್ಮನ್ ಚೆನ್ನಾಗಂತ ಇಲ್ಲ, ಅದಂತೂ ಎಕ್ಕುಟ್ಟು ಹೋಗಿದೆ. ಫಸ್ಟಿಂದನೇ ಎಕ್ಕುಟ್ಟೋಗೇ ಇರೋದದು. ಬಟ್ ನಂದು ಇವಾಗೆಲ್ಲ ಕನ್ನಡ, ಇಂಗ್ಲೀಷ್, ಜರ್ಮನ್ ಎಲ್ಲ, ತಮಿಳಂತೂ ಮರ್ತೇ ಬಿಟ್ಟಿದ್ದೀನಿ. ತಮಿಳು ಮಾತಾಡೋಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಇವಾಗ ಮರ್ತಿಲ್ಲ, ಬಟ್ ಮಾತಾಡೋದಕ್ಕೆ ಅಭ್ಯಾಸನೇ ಇಲ್ಲ. ಎಷ್ಟೊಂದು ಜನ ಇಂಗ್ಲೀಷಲ್ಲಿ ವೀಡಿಯೋ ಮಾಡಿ, ಪ್ಲೀಸ್ ಇಂಗ್ಲೀಷಲ್ಲಿ ವೀಡಿಯೋ ಮಾಡಿ ಅಂತ ಕೇಳ್ತಾರೆ. ಆದರೆ ನನಗೆ ಇಂಗ್ಲೀಷಲ್ಲಿ ವೀಡಿಯೋ ಮಾಡಿದಾಗ ಮೈ ಪರ್ಸನಾಲಿಟಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದಟ್ಸ್ ನಾಟ್ ಹೂ ಐ ಆಮ್. ದಿಸ್ ಈಸ್ ಹೂ ಐ ಆಮ್. ಆ್ಯಂಡ್ ಮೋರ್ ಓವರ್ ಇಂಗ್ಲೀಷಲ್ಲಿ ಮಾತಾಡುವಾಗ ಐ ಆಮ್ ಅ ಲಿಟಲ್ ಬಿಟ್ ಕ್ಯಾಮ್ರಾ ಶೈ. ಕನ್ನಡದಲ್ಲಿ ಮಾತಾಡುವಾಗ ಐ ಆಮ್ ನಾಟ್ ಕ್ಯಾಮ್ರಾ ಶೈ. ಐ ಡೋಂಟ್ ನೋ ವೈ. ಇವಾಗಲೂ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಮೋಸ್ಟ್ ಇಂಟ್ರೆಸ್ಟಿಂಗ್, ಬಟ್ ಅಟ್ ಲೀಸ್ಟ್ ಮೇ ಬಿ ಯು ವಿಲ್ ಸಿಟ್ ಆ್ಯಂಡ್ ವಾಚ್. ಐ ಆಮ್ ಹೋಪಿಂಗ್. ಲೈಕ್ ನಾನು ನನ್ನ ಲಾಸ್ಟ್ 2 ವೀಡಿಯೋಸ್ ನೋಡಿದೆ ಮಾರೆ, ನನಗೇನೆ ಎಷ್ಟು ಬೋರ್ ಆಗೋಯ್ತು ಗೊತ್ತಾ. ಓ ಮೈ ಗಾಡ್. ಆಗಲಿ ಇದಕ್ಕೂ ಅಷ್ಟು, ಓ ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್, ಆದರೆ ಇದು ಖಾಲಿ ಆಗ್ತಾ ಇದೆ. ಪರ್ಫೆಕ್ಟ್ ನ್ಯೂಡ್ ಫಾರ್ ಮೈ ಸ್ಕಿನ್. ನನಗೆ ನ್ಯೂಡ್ ಶೇಡ್, ನಾನು ಇಂಡಿಯಾದಲ್ಲಿರುವಾಗ ವೆನ್ ಐ ವಾಸ್ ಇನ್ BE ಡಿಪ್ಲೊಮಾ, ಅವಾಗ ನ್ಯೂಡ್ ಶೇಡ್ ಬೇಕು ಅಂತ ಎಷ್ಟು ಹುಡುಕ್ತಿದ್ದೆ ಗೊತ್ತಾ. ಬಟ್ ನನಗೆ ಅವಾಗ ಸಿಕ್ಕಿದ್ವು ಅನ್ಸುತ್ತೆ ಮೇ ಬಿ, ಬಟ್ ನನಗೆ ಲಿಪ್ಸ್ಟಿಕ್ ಹಚ್ಕೊಳಕ್ಕೆ ಬರ್ತಿರ್ಲಿಲ್ಲ. ದಟ್ಸ್ ಆಲ್ಸೋ ಅ ಸ್ಕಿಲ್. ಅದಕ್ಕೆ ಅದು ಕರೆಕ್ಟಾಗಿ ಕೂರ್ತಿರ್ಲಿಲ್ಲ ಆ್ಯಂಡ್ ಇಟ್ ವಾಸ್ ಸೋ ವಿಯರ್ಡ್. ಐ ವಾಸ್ ನಾಟ್ ವೇರಿಂಗ್ ಎನಿ ಲಿಪ್ಸ್ಟಿಕ್. ಆದರೆ ಇವಾಗ
ಆಫ್ಟರ್ ಸೋ ಮೆನಿ ಇಯರ್ಸ್, ನನ್ನ 10 ವರ್ಷ ಆದಮೇಲೆ ಐ ರೀಚ್ಡ್ ವೇರ್ ಐ ವಾಂಟೆಡ್ ಟು ಬಿ. ಇವಾಗ ನಾನು ಇದನ್ನೇ ಲಿಪ್ಸ್ಟಿಕ್ ಅಷ್ಟೇ ಅಲ್ಲ, ಇದನ್ನೇ ನಾನು ಬ್ಲಷ್ ಆಗೋ ಹಚ್ಚೋದಕ್ಕೋಸ್ಕರನೇ ಖಾಲಿ ಆಗಿರೋದು. ಬಟ್ ಐ ಥಿಂಕ್ ಐ ಹ್ಯಾವ್ ಟು ಸ್ಟಾರ್ಟ್ ಹೋಲ್ಡಿಂಗ್ ದಿಸ್. ಇದಕ್ಕೂ ಮುಂಚೆ ಒಂದು ಲೋರಿಯಾಲಿಂದು ಪರ್ಫೆಕ್ಟ್ ಕೋರಲ್ ಪೀಚ್ ನೂಡ್ ಶೇಡ್ ಸಿಕ್ಕಿತ್ತು. ನೂಡ್ ಶೇಡ್ ಸಿಕ್ಕಿತ್ತು, ಬಟ್ ಅದು ಡಿಸ್ಕಂಟಿನ್ಯೂ ಆಯಿತು. ಇಂಡಿಯಾದಲ್ಲಿ ಇವಾಗ ಡಿಸ್ಕಂಟಿನ್ಯೂ ಆಗಿದೆ, ಎಲ್ಲ ಕಡೆ ಡಿಸ್ಕಂಟಿನ್ಯೂ ಆಗಿದೆ. ಆ್ಯಂಡ್ ಆಮೇಲೆ 1 ವರ್ಷ ಆದಮೇಲೆ ಮತ್ತೆ ನನಗೆ ಈ ಶೇಡ್ ಸಿಕ್ತು. ಇದೂ ಅಷ್ಟೇ. ಐ ಥಿಂಕ್ ಐ ಹ್ಯಾವ್ ಟು ಹೋಲ್ಡ್ ಇಟ್. ಈ ವಿಡಿಯೋನೂ ಅಷ್ಟೇ, ನಾನು ಇವಾಗ ಇಷ್ಟು ಮನ್ಸು ಬಿಚ್ಚಿ ಮಾತಾಡ್ತಿದ್ದೀನಿ. ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ವಲ್ನರಬಲ್ ಆಲ್ಸೋ. ಯಾಕಂದರೆ ನನ್ನ ಕಂಗ್ಲೀಷು ಏನು ಸ್ಕ್ರಿಪ್ಟ್ ಎಲ್ಲ ಬರಿದೆ, ಏನೋ ದೊಡ್ಡದಾಗಿ ಕನ್ನಡದಲ್ಲಿ ಮಾತಾಡಿದ್ರೆ ಜನ ಕ್ಲಿಕ್ ಆಗುತ್ತೆ, ಜನ ಇಷ್ಟಪಡ್ತಾರೆ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಬಟ್ ಇಮ್ಯಾಜಿನ್ ದಿಸ್ ಆಲ್ಸೋ ಡಸಂಟ್ ವರ್ಕ್ ಔಟ್. ಅವಾಗ ಏನು ಮಾಡ್ಬೇಕು ನಾನು? ಐ ಹ್ಯಾವ್ ಟು ಜಸ್ಟ್ ಅಡ್ಮಿಟ್ ದ ಫ್ಯಾಕ್ಟ್ ದಟ್ ಐ ಆಮ್ ಬೋರಿಂಗ್ ಫಾರ್ ಯೂಟ್ಯೂಬ್. ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಸಮ್ ಪೀಪಲ್ ಡೋಂಟ್ ಫೈಂಡ್ ಮಿ ಬೋರಿಂಗ್. ಇವಾಗ ನನ್ನ ಫೇವ್ರೆಟ್, ನನಗೆ 90s ಮತ್ತು 2000s ಎರಾ ತುಂಬ ಇಷ್ಟ. ಆ್ಯಂಡ್ ಆವಾಗ ಅವರು ಸ್ವಲ್ಪ ಈ ಥರ ಯಾವುದೋ ಒಂದು ಲಿಪ್ಸ್ಟಿಕ್ ಹಚ್ಬಿಟ್ಟು ಮಿಡ್ಲಲ್ಲಿ ಲೈಟರ್ ಶೇಡ್ ಹಚ್ತಿದ್ರು. ಐ ಲವ್ ಡೂಯಿಂಗ್ ದಿಸ್. ಈಸಿ. ಇವಾಗ ನನ್ನ ಕೆಳಗಡೆ ತುಟಿ ಎಷ್ಟು ಶೈನಿ ಆಗ್ತಿದೆ ಅಂತ. ಈ ಲುಕ್ ಐ ಥಿಂಕ್ ಇಟ್ಸ್ ಸೋ ಬೇಸಿಕ್. ಇದರಿಂದ ನೀವು ಏನು ಕಲ್ತ್ರೋ ಬಿಡ್ತಿರೋ ಅಂತಲೂ ಗೊತ್ತಿಲ್ಲ. ಮೇಕಪ್ ರೂಟೀನು ಕರೆಕ್ಟಾಗಿ ಮಾಡಿಲ್ಲ ನಾನು. ಬಟ್ ಓ ಮೈ ಗಾಡ್, ಐ ಹೋಪ್ ಐ ವಾಸ್ ಅಟ್ ಲೀಸ್ಟ್ ಎಂಟರ್ಟೈನಿಂಗ್. ಸೊ ಹಿಯರ್ ಇಟ್ ಈಸ್. ಏನು ಯೂಸ್ ಆಯಿತೋ ಏನು ಬಿಡ್ತೋ ಐ ಡೋಂಟ್ ನೋ. ಮೈ ಗಾಡ್, ಬಟ್ ಹೈಲೈಟ್ ಆಗಿಬಿಡ್ತಲ್ಲ ಫೌಂಡೇಶನಿಂದ. ಬಟ್ ಹೋಪ್ಫುಲಿ ಇನ್ ಫ್ಯೂಚರ್ ಐ hope I learn how to make YouTube videos. I hope I learn what connects with people. I hope I learn what are my strengths to connect with people. And maybe one day, I hope I get better. Because I am that bitch. ನನಗೇನು ಬೇಕೋ ಅದನ್ನು ನಾನು ಕಲ್ತಾದರೂ ಕಷ್ಟಪಟ್ಟಾದರೂ ಒಂದ್ಸತಿ ನನಗೆ ಆಗಬೇಕು, ಅದನ್ನ ನಾನು ಅಚೀವ್ ಮಾಡಬೇಕು. ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನೋ ಬಿಡ್ತೀನೋ ಅದು ದ್ಯಾಟ್ ವೇರೀಸ್. ಬಟ್ ನನಗೇನಾದರೂ ಮಾಡಬೇಕು ಅನ್ಸಿದ್ರೆ ಮಾಡೇ ಮಾಡ್ತೀನಿ ನಾನು. ಓಕೆ, ಇನ್ನು ನಿಮ್ಮ ಭೇಟಿ ನಾಳೆಗೆ.